ಆಕಾಶವಾಣಿ ಮಡಿಕೇರಿ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ನಮ್ಮ ಪರಿಸರ ನಮ್ಮ ಭವಿಷ್ಯ, ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ. ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ. ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟಿಗಳೆಲ್ಲ. ಕೆಳಗಿರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗಟ್ಟಿ ಕಸದಿಂದ ಆಗುವ ಅನಾನುಕೂಲಗಳು ಮತ್ತು ಗಟ್ಟಿ ಕಸದ ಮರುಬಳಕೆ ಈ ಕುರಿತು ವಿವರಗಳನ್ನು ನೀಡುತ್ತಿದ್ದಾರೆ ದಮಯಂತಿ PS. ಗಟ್ಟಿ ಕಸದ ದುಷ್ಪರಿಣಾಮಗಳೇನು ಎಂದು ತಿಳಿದುಕೊಳ್ಳೋಣ. ಗಟ್ಟಿ ಕಸವು ನಿಜವಾಗಿಯೂ ಆಧುನಿಕ ಸಮಾಜದ ರಾಕ್ಷಸನೇ ಹೌದು. ಈ ರಕ್ಕಸನಿಂದ ಮಾನವನಿಗೆ, ಜೀವಿಗಳಿಗೆ ಹಾಗೂ ಪರಿಸರಕ್ಕೆ ಉಂಟಾಗುತ್ತಿರುವ ಅಡೆತಡೆಗಳೇನು, ಅಪಾಯಗಳೇನು ಎಂಬುದನ್ನು ಈಗ ತಿಳಿಯೋಣ. ಗಟ್ಟಿ ಕಸದಲ್ಲಿನ ಸಸ್ಯ, ಪ್ರಾಣಿಜನ್ಯ ವಸ್ತು ಜೈವಿಕವಾಗಿ ವಿಘಟನೆ ಹೊಂದುವುದು, ಗೃಹ ಬಳಕೆ ಕಸ, ಮಾರುಕಟ್ಟೆ ಕಸ, ಪ್ರಾಣಿವಧ ಕಸ ಮುಂತಾದವುಗಳಲ್ಲಿ ಜೈವಿಕ ವಿಘಟನೆ ಕಸದ ಪ್ರಮಾಣವೇ ಹೆಚ್ಚಿರುತ್ತದೆ. ಅನೇಕರು ಮನೆಯಲ್ಲಿ ಉಳಿದ ಕೊಳೆತ ಅನ್ನ, ತರಕಾರಿ, ಹಣ್ಣು ಮುಂತಾದವನ್ನು ಪ್ಲಾಸ್ಟಿಕ್ ಕವರುಗಳಲ್ಲಿ ಹಾಕಿ ಗಂಟು ಬಿಗಿದು ಹೊರಕ್ಕೆ ಎಸೆಯುವುದುಂಟು. ಹೋಟೆಲುಗಳು, ಕಲ್ಯಾಣ ಮಂಟಪಗಳು, ಸಭಾಭವನಗಳು ಮುಂತಾದವುಗಳಲ್ಲಿ ಊಟ ಉಪಚಾರಗಳು ನಡೆದ ನಂತರ ಬಾಳೆ ಎಲೆಗಳು, ಅಳಿದುಳಿದ ಆಹಾರಗಳನ್ನು ಕಸದ ತೊಟ್ಟಿಗಳಿಗೆ ಎಸೆಯುತ್ತಾರೆ. ಈ ಕಸಗಳು ಶೀಘ್ರವಾಗಿ ಕೊಳೆತು ದುರ್ವಾಸನೆ ಹೊರಬರುತ್ತದೆ. ಕಸದ ತೊಟ್ಟಿ ಸಮೀಪ ವಾಸಿಸುವವರಿಗೆ ದುರ್ವಾಸನೆ ಒಂದು ದೊಡ್ಡ ಸಮಸ್ಯೆಯಾಗಿರುತ್ತದೆ. ಕಸದ ಕೊಳೆಯುವಿಕೆಯಿಂದ ದುರ್ವಾಸನೆ ಸುತ್ತಲೂ ಹರಡುತ್ತದೆ. ಅಂತಹ ಗಾಳಿಯ ಸೇವನೆಯಿಂದ ಶ್ವಾಸಕೋಶಗಳಿಗೆ ಘಾಸಿಯಾಗುತ್ತದೆ. ತಲೆನೋವು, ತಲೆಸುತ್ತು, ಉಬ್ಬಸ, ಅಸ್ತಮಾದಂಥ ರೋಗಗಳು ಉಂಟಾಗುವ ಸಾಧ್ಯತೆ ಇದೆ. ಜೈವಿಕ ಕಸವಿರುವ ಸ್ಥಳದ ದುರ್ವಾಸನೆಯು ಹಲವು ಜೀವಿಗಳಿಗೆ ಆಹಾರ, ಆಶ್ರಯ ನೀಡುವುದುಂಟು. ಕಾಗೆ, ಹದ್ದು ಮುಂತಾದ ಪಕ್ಷಿಗಳು ಅಲ್ಲಿ ಮುಸುರುತ್ತವೆ. ಇಲಿ, ಹೆಗ್ಗಣಗಳು ಇಂಥ ಸ್ಥಳಗಳಲ್ಲಿಯೇ ಮನೆ ಮಾಡುತ್ತವೆ. ಹಂದಿ, ಬೀದಿಗೆ ಬಿಟ್ಟ ಹಸುಗಳು, ಕುದುರೆಗಳು, ಕತ್ತೆಗಳು ಜೈವಿಕ ಕಸವನ್ನು ತಿನ್ನಲು ಪೈಪೋಟಿ ನಡೆಸುತ್ತವೆ. ಕೆಲವೊಮ್ಮೆ ಈ ಪ್ರಾಣಿಗಳ ಜೊತೆಗೆ ಬಡ ಮಕ್ಕಳು ಸಹ ಆಹಾರಕ್ಕೆ ತಡಕಾಡುವುದು ಹೃದಯ ವಿದ್ರಾವಕ ದೃಶ್ಯ. ಗೃಹ ಗಟ್ಟಿ ಕಸ, ಮಾರುಕಟ್ಟೆ ಕಸ, ಆಸ್ಪತ್ರೆ ಕಸ, ಕಲ್ಯಾಣ ಮಂಟಪಗಳ ಕಸ, ಪ್ರಾಣಿವಧ ಕಸ ಹಾಗೂ ಜೈವಿಕ ಔಷಧಿಯ ಕಸದಲ್ಲಿ ಅನೇಕ ರೋಗಕಾರಗಳಿರುತ್ತವೆ. ಜೈವಿಕ ಕಸವು ನೊಣಗಳ ವಾಸಸ್ಥಾನವಾಗುವುದರಿಂದ ಕಾಲಾರ, ಅತಿಬೇದಿ ಮುಂತಾದ ಕಾಯಿಲೆಗಳು ಹರಡಲು ಕಾರಣವಾಗುತ್ತವೆ. ಪ್ಲೇಗ್, ಮೆದುಳು ಜ್ವರಗಳು ಹರಡಲು ಈ ಕಸದ ರಾಶಿಗಳೇ ಮೂಲ ಕಾರಣ. ಟೈಫಾಯ್ಡ್ ಜ್ವರ, ಕಾಮಾಲೆ, ಜಂತು ಹುಳು, ಕೊಕ್ಕೆ ಹುಳು ಮುಂತಾದವು ಹರಡುವುದಕ್ಕೆ ಜೈವಿಕ ವಿಘಟನೆ ಹೊಂದುವ ಗಟ್ಟಿ ಕಸದ ಕಾಣಿಕೆ ಗಣನೀಯವಾಗಿರುತ್ತದೆ. ಆಸ್ಪತ್ರೆಯ ಗಟ್ಟಿ ಕಸ, ಜೈವಿಕ ಔಷಧಿಯ ಕಸದಲ್ಲಿ ರೋಗಕಾರಕಗಳು ಹೇರಳವಾಗಿರುತ್ತವೆ. ಅಲ್ಲದೆ ಸೂಜಿಗಳು, ಕತ್ತರಿಗಳು, ಚಾಕುಗಳು, ಸೋಂಕಾದ ಹತ್ತಿಗಳು ಇಂಥ ಕಸದಲ್ಲಿರುವುದರಿಂದ ಕಸ ಬೇರ್ಪಡಿಸುವವರಿಗೆ, ಕಸ ಎತ್ತುವ ನೌಕರರಿಗೆ ರೋಗಗಳು ತಗಲುವ ಸಾಧ್ಯತೆ ಹೆಚ್ಚಿರುತ್ತದೆ. ಲಾಡಿ ಹುಳು ಬಾಧೆ, ಕ್ಷಯ ಮುಂತಾದವು ಹರಡಲಿಕ್ಕೂ ಗಟ್ಟಿ ಕಸದ ಕೊಡುಗೆ ಇದೆ. ಜೈವಿಕ ಕಸವನ್ನು ಪ್ಲಾಸ್ಟಿಕ್ ಕವರುಗಳಲ್ಲಿ ತುಂಬಿ ಹಾಕುವ ರೂಢಿ ನಮ್ಮಲ್ಲಿದೆ. ಕಲ್ಯಾಣ ಮಂಟಪ, ಹೋಟೆಲುಗಳ ಕಸವನ್ನು ಪ್ಲಾಸ್ಟಿಕ್ ಹಾಳೆಗಳಲ್ಲಿ ಸುತ್ತಿ ಬಿಸಾಡುವ ಪ್ರವೃತ್ತಿ ನಮ್ಮಲ್ಲಿದೆ. ಇಂಥ ಆಹಾರವನ್ನು ಅರಸುತ್ತಾ ಬರುವ ಕುದುರೆಗಳು, ಹಸುಗಳು ಆಹಾರದ ಜೊತೆ ಪ್ಲಾಸ್ಟಿಕ್ ಕವರು, ಹಾಳೆಗಳನ್ನು ಸಹ ತಿನ್ನುತ್ತವೆ. ಪ್ಲಾಸ್ಟಿಕ್ ಅನ್ನು ಜೀವಿಗಳು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ಲಾಸ್ಟಿಕ್ ನಿಧಾನವಾಗಿ ಹಸುಗಳ ಜಠರದಲ್ಲಿ ಶೇಖರವಾಗುತ್ತಾ ಹೋಗುತ್ತದೆ. ಪ್ಲಾಸ್ಟಿಕ್ನ ಪ್ರಮಾಣ ಹೆಚ್ಚಿದಂತೆ ಜಠರ ಊದಿಕೊಳ್ಳುವುದು, ಆಹಾರಕ್ಕೆ ಸ್ಥಳವೇ ಇಲ್ಲದಂತಾಗುವುದು. ಇದರ ಪರಿಣಾಮವಾಗಿ ಹಸುಗಳು ಅಸುನೀಗುತ್ತವೆ. ಹಾಗೆ ಸತ್ತ ಹಸುಗಳ ಕಳೇಬರವನ್ನು ವಿಚ್ಛೇದಿಸಿದಾಗ ಅವುಗಳ ಜಠರದಲ್ಲಿ 15ರಿಂದ 20 ಕಿಲೋವರೆಗೆ ಪ್ಲಾಸ್ಟಿಕ್ ಇದ್ದುದು ವರದಿಯಾಗಿದೆ. ಪ್ಲೇಗು, ಕಾಲಾರ ಮುಂತಾದ ರೋಗಗಳಿಂದ ಮಾನವನ ಸಾವಿಗೂ ಗಟ್ಟಿ ಕಸವೇ ಮೂಲ ಕಾರಣವೆಂದು ಹೇಳುವ ಅಗತ್ಯವಿಲ್ಲ. ಗಟ್ಟಿ ಕಸವನ್ನು ಒಳಚರಂಡಿಗಳಿಗೆ ಒತ್ತಾಯವಾಗಿ ನೂಕುವ ಅಭ್ಯಾಸ ನಮ್ಮಲ್ಲಿ ಕೆಲವರಿಗೆ ಇದೆ. ಸೋಪು, ಶ್ಯಾಂಪೂ, ಜರ್ದ ಮುಂತಾದವುಗಳ ಪ್ಲಾಸ್ಟಿಕ್ ಪೌಚುಗಳು, ಸ್ಟೇ-ಫ್ರೀ ವಿಸ್ಪರ್ನಂಥ ಹತ್ತಿ ಬಟ್ಟೆ, ಪ್ಲಾಸ್ಟಿಕ್ಗಳ ತುಂಡುಗಳು ಶೌಚಾಲಯಗಳಲ್ಲಿ ಎಸೆಯುವುದರಿಂದ ಅವು ಒಳಚರಂಡಿಗೆ ಸೇರುತ್ತವೆ. ಹೊಲಸು ಕೆಸರಲ್ಲಿ ಸೇರಿಕೊಂಡು
ಅಥವಾ ತಿರುವುಗಳಲ್ಲಿ ನಿಂತು ಅಥವಾ ಪೈಪುಗಳಿಗೆ ಅಂಟಿಕೊಂಡು ಒಳಚರಂಡಿ ನೀರು ಹರಿಯುವುದಕ್ಕೆ ಅಡ್ಡ ಬರುತ್ತವೆ. ಆಗ ಒಳಚರಂಡಿ ನೀರು ಮ್ಯಾನ್ ಹೋಲ್ಗಳ ಮೂಲಕ ಹೊರಹೊಮ್ಮಿ ಹೊಲಸಿನ ಪ್ರವಾಹಕ್ಕೆ ಕಾರಣವಾಗುತ್ತವೆ. ಮಳೆ ಬಿದ್ದಾಗ ಇಂಥ ಸಮಸ್ಯೆಗಳು ನಗರಗಳಲ್ಲಿ ಸಾಮಾನ್ಯ ಸಂಗತಿಯಾಗಿವೆ. ತೆರೆದ ಚರಂಡಿ ಇರುವ ಪಟ್ಟಣಗಳಲ್ಲಿ ಈ ಸಮಸ್ಯೆಯ ತೀವ್ರತೆ ಇನ್ನೂ ಹೆಚ್ಚು. ಪ್ಲಾಸ್ಟಿಕ್ನ ತುಂಡುಗಳು, ಸಿಮೆಂಟ್, ಇಟ್ಟಿಗೆಗಳ ತುಂಡುಗಳು ಅಲ್ಲಲ್ಲಿ ಗುಂಪು ಗುಂಪಾಗಿ ಬಿದ್ದಿರುತ್ತವೆ. ಚರಂಡಿ ನೀರು ನಿಂತು ಸೊಳ್ಳೆಗಳು ಹೆಚ್ಚಲು ಈ ಗಟ್ಟಿ ಕಸವೇ ಕಾರಣ. ಮಳೆ ನೀರು ಬಂದಾಗ ಚರಂಡಿಗಳು ಉಕ್ಕಿ ಹರಿಯಲು, ರಸ್ತೆಗಳಿಗೆ ಹಾಗೂ ಕೆಳಸ್ತರದಲ್ಲಿರುವ ಮನೆಗಳಿಗೆ ನುಗ್ಗಲು ಗಟ್ಟಿ ಕಸದ ಕೊಡುಗೆ ಇದ್ದೇ ಇರುತ್ತದೆ. ನೀರಿನ ಓಟಕ್ಕೆ ಪ್ಲಾಸ್ಟಿಕ್, ಹಳೆ ಬಟ್ಟೆ, ಕಸ ಕಡ್ಡಿಗಳು ಅಡ್ಡಲಾಗಿರುವುದರಿಂದ ಹೊಲಸಿನ ಪ್ರವಾಹ ಉಂಟಾಗುವುದು. ಇಂದಿನ ಸಮಾಜದಲ್ಲಿ ಪ್ಲಾಸ್ಟಿಕ್ನ ಬಳಕೆ ಹೆಚ್ಚುತ್ತಿದೆ. ಬಳಸಿ ಬಿಸಾಡಲಾಗುವ ಪ್ಲಾಸ್ಟಿಕ್ ತುಂಡುಗಳು ರಸ್ತೆ, ಹೊಲಗದ್ದೆ, ತೋಟ ತುಡಿಕೆಗಳು, ಕಸದ ರಾಶಿಗಳಲ್ಲಿ ಚೆಲ್ಲಾಡಿರುತ್ತವೆ. ಇವು ನೆಲದ ಮೇಲೆ ಸಹಸ್ರಾರು ವರ್ಷಗಳ ಕಾಲ ಕೊಳೆಯದೇ ಇರುವುದರಿಂದ ಭೂಮಿಯು ನೀರನ್ನು ಇಂಗುವುದಕ್ಕೆ ಅಡ್ಡ ಬರುತ್ತವೆ. ಅಂತರ್ಜಲವು ಮಳೆಯ ನೀರಿನಿಂದ ಮರುಪೂರಣ ಹೊಂದಲು ಅಡ್ಡಿಯಾಗುತ್ತವೆ. ಗಣಿಗಾರಿಕೆ, ಕೈಗಾರಿಕೆಗಳಲ್ಲಿ ಉಂಟಾಗುವ ಕಸ ಹಾಗೂ ಮಣ್ಣು ರಾಶಿಗಳು ಸಹ ಜಲಚಕ್ರಕ್ಕೆ ಅಡ್ಡಿ ಉಂಟು ಮಾಡುತ್ತವೆ. ಕಬ್ಬಿಣ, ಮ್ಯಾಂಗನೀಸ್ ಅದಿರುಗಳನ್ನು ತೆಗೆದಾಗ ಉಳಿಯುವ ಮಣ್ಣಿನ ರಾಶಿಗಳು ಮಳೆ ನೀರಿನ ಜೊತೆ ಸೇರಿ ಕೆಸರು ಉಂಟಾಗುವುದು. ಅಂತಹ ಕೆಸರು ನೀರು ನದಿಗಳನ್ನು ಸೇರಿದಾಗ ಹಾಗೂ ಕೆರೆ ಕುಂಟೆಗಳನ್ನು ಸೇರಿದಾಗ ತಳಭಾಗದಲ್ಲಿ ಕೆಸರು ಶೇಖರವಾಗುತ್ತದೆ. ಅಂತರ್ಜಲ ಪೂರೈಕೆಗೆ ಅಡ್ಡಿಯಾಗುತ್ತದೆ. ಅಲ್ಲದೆ ಮೀನುಗಳಂತಹ ಜಲಚರ ಜೀವಿಗಳ ಉಸಿರಾಟಕ್ಕೆ ತೊಂದರೆ ಉಂಟುಮಾಡಿ ಸಾವಿಗೆ ಕಾರಣವಾಗುತ್ತವೆ. ಗಟ್ಟಿ ಕಸವನ್ನು ಸುಲಭವಾಗಿ ವಿಲೇವಾರಿ ಮಾಡುವ ವಿಧಾನವೆಂದರೆ ಅದನ್ನು ಸುಟ್ಟು ಹಾಕುವುದು ಎಂದು ಹಲವರು ನಂಬಿದ್ದಾರೆ. ಬೀದಿ ಕಸವನ್ನು ಗುಡ್ಡೆ ಮಾಡಿ ಬೆಂಕಿ ಹಚ್ಚುವುದನ್ನು ನೀವು ನೋಡಿರಬಹುದು. ಕಸಕ್ಕೆ ಬೆಂಕಿ ಇಟ್ಟಾಗ ಅದರಲ್ಲಿನ ಪ್ಲಾಸ್ಟಿಕ್ನ ವಸ್ತುಗಳು ಸುಟ್ಟು ಡಯಾಕ್ಸಿನ್ ನಂತಹ ಕ್ಯಾನ್ಸರ್ ಕಾರಕ ಅನಿಲಗಳು ವಾಯುಮಂಡಲಕ್ಕೆ ಸೇರುತ್ತವೆ. ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಮುಂತಾದ ಅನಿಲಗಳು ಬಿಡುಗಡೆಯಾಗಿ ವಾಯು ಮಾಲಿನ್ಯ ಉಂಟಾಗುವುದು. ಹೊಗೆ, ಧೂಳಿನ ಕಣಗಳು ಗಾಳಿಯಲ್ಲಿ ಸೇರಿ ಎದೆಯುರಿ, ಅಸ್ತಮಾ, ಉಬ್ಬಸದಂತಹ ರೋಗಗಳಿಗೆ ಕಾರಣವಾಗುವುದು. ಕೆಲವು ಕಡೆ ಗಟ್ಟಿ ಕಸವನ್ನು ಹಾಳು ಗುಂಡಿಗಳಿಗೆ ತುಂಬಿ ಮೇಲೆ ಮಣ್ಣು ಹಾಕುತ್ತಾರೆ. ಇಂಥ ಗಟ್ಟಿ ಕಸವು ನಿಧಾನವಾಗಿ ಕೊಳೆಯುವಿಕೆಗೆ ಒಳಗಾಗುತ್ತದೆ. ಹಾಗಾಗಿ ಅಂಥ ಸ್ಥಳಗಳಿಂದ ಮಿಥೇನ್, ಸಾರಜನಕ ಆಕ್ಸೈಡ್ಗಳು ವಾಯುಮಂಡಲ ಸೇರಿ ಮಾಲಿನ್ಯ ಉಂಟು ಮಾಡುತ್ತವೆ. ನಗರಗಳ ಹೊರಭಾಗದಲ್ಲಿ ಸಂಗ್ರಹ ಮಾಡುವ ಗಟ್ಟಿ ಕಸದ ರಾಶಿಯಿಂದ ವಿವಿಧ ಅನಿಲಗಳು ಬಿಡುಗಡೆಯಾಗಿ ಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ. ಆಸ್ಪತ್ರೆ, ಸಂಶೋಧನಾ ಸಂಸ್ಥೆಗಳಿಂದ ಬರುವ ತ್ಯಾಜ್ಯವನ್ನು ವಿಶೇಷವಾಗಿ ತಯಾರಿಸಿದ ಅಗ್ನಿ ಒಲೆಗಳಲ್ಲಿ ಸುಡುತ್ತಾರೆ. ಹೆಚ್ಚಿನ ಉಷ್ಣತೆಯಲ್ಲಿ ಕಸವನ್ನು ಸುಡುವುದರಿಂದ ಕೆಲವು ಸಮಸ್ಯೆಗಳನ್ನು ನಿವಾರಿಸುವುದು ಸಾಧ್ಯ. ಆದರೆ ಅದು ಅಂತಿಮವಾಗಿ ವಾಯು ಮಾಲಿನ್ಯದಲ್ಲಿ ಪರ್ಯವಸನವಾಗುತ್ತದೆ ಎಂಬುದನ್ನು ಮರೆಯಬಾರದು. ಗೃಹ ಮೂಲ, ಕೈಗಾರಿಕಾ ಮೂಲ ಹಾಗೂ ಗಣಿಗಾರಿಕಾ ಮೂಲದ ಗಟ್ಟಿ ಕಸವನ್ನು ಕೊರಕಲು ಗುಂಡಿಗಳನ್ನು ಮುಚ್ಚಲು ಉಪಯೋಗಿಸುವರು. ಅಂತಹ ಸ್ಥಳಗಳಲ್ಲಿ ಮಳೆ ನೀರು ನಿಂತಾಗ ಗಟ್ಟಿ ಕಸದಲ್ಲಿನ ವಿಷ ವಸ್ತುಗಳು ಕರಗಿ ಮಣ್ಣು ಮಾಲಿನ್ಯ ಉಂಟಾಗುವುದು. ಚರ್ಮ ಹದ ಮಾಡುವ ಕೈಗಾರಿಕೆಗಳಿಂದ ಕ್ರೋಮಿಯಂನಂತಹ ವಿಷ ವಸ್ತು ಮಣ್ಣಿನ ಮೂಲಕ ಅಂತರ್ಜಲವನ್ನು ಸೇರುವ ಸಾಧ್ಯತೆ ಇದೆ. ಪ್ಲಾಸ್ಟಿಕ್ನ ಚೂರುಗಳು ನೆಲದ ಮೇಲೆ ಹರಡಿರುತ್ತವಾದ್ದರಿಂದ ಸೂರ್ಯನ ಕಿರಣಗಳು ಮಣ್ಣಿನ ಮೇಲೆ ಬೀಳುವುದಿಲ್ಲ. ಇದರಿಂದ ಕೆಲವು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳ ಸಾವು ಉಂಟಾಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗುವುದು. ಗಾಜು, ಸುಟ್ಟ ಮಣ್ಣು, ಸಿಮೆಂಟ್ ಪುಡಿ, ಇಟ್ಟಿಗೆ ಪುಡಿಗಳು ಸಹ ಮಣ್ಣಿನ ಫಲವತ್ತತೆಯನ್ನು ಕುಂದಿಸುತ್ತವೆ. ಜೈವಿಕ ಔಷಧಿಯ ಕಸವನ್ನು ಮಣ್ಣಿನಲ್ಲಿ ಹೂಳುವುದರಿಂದಲೂ ಮಣ್ಣು ಮಾಲಿನ್ಯ ಉಂಟಾಗುವುದು. ಇನ್ನು ಸ್ಥಳದ ಕೊರತೆ. ನಗರಗಳ ಗಟ್ಟಿ ಕಸ, ಕೈಗಾರಿಕಾ ತ್ಯಾಜ್ಯ ಹಾಗೂ ಗಣಿಗಾರಿಕೆಯ ತ್ಯಾಜ್ಯವನ್ನು ಬೀಳು ಹೊಲಗಳಲ್ಲಿ, ಕೊರಕಲು ಗುಂಡಿಗಳಲ್ಲಿ ತುಂಬುತ್ತಾರೆ. ಆದರೆ ನಗರಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಗಣಿ ಉದ್ಯಮ ತೀವ್ರಗತಿಯಲ್ಲಿ ಏರುತ್ತಿದೆ. ಹಾಗಾಗಿ ಗಟ್ಟಿ ಕಸವನ್ನು ಸಂಗ್ರಹಿಸಿಡುವ ಜಾಗದ ಕೊರತೆ ಉಂಟಾಗುತ್ತಿದೆ. ಗುಜರಿ ವಸ್ತುಗಳು, ಕಚ್ಚಡ, ಲೋಹದ ತುಂಡುಗಳು ಮುಂತಾದವನ್ನು ಎಸೆಯಲು ಜಾಗವಿಲ್ಲವಾಗುತ್ತಿದೆ. ಗಟ್ಟಿ ಕಸದಿಂದ ಪ್ರಯೋಜನಗಳಿವೆಯೇ? ಗಟ್ಟಿ ಕಸದಿಂದ ಏನೆಲ್ಲ ಅನಾಹುತಗಳು, ಅಪಾಯಗಳು ಹಾಗೂ ಅನಾರೋಗ್ಯ ಉಂಟಾಗುತ್ತಿದ್ದರೂ ಅದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಕಸದಿಂದ ರಸ ಪಡೆಯುವ ಮಾರ್ಗ ನಮಗೆ ತಿಳಿದಿರಬೇಕು. ಕಸದಲ್ಲಿನ ಸಂಪನ್ಮೂಲಗಳ ವಿಂಗಡಣೆ, ಪುನರ್ಬಳಕೆ ಅಥವಾ ಪುನರ್ ಉತ್ಪಾದನೆಯಿಂದ ನಾವು ಆರ್ಥಿಕ ಲಾಭವನ್ನು ಪಡೆಯಬಹುದು ಮತ್ತು ನಿಸರ್ಗದ ಸಮತೋಲನವನ್ನು ಕಾಪಾಡಬಹುದು. ಗಟ್ಟಿ ಕಸದಲ್ಲಿನ ವಿವಿಧ ಘಟಕಗಳನ್ನು ಅರ್ಥಪೂರ್ಣವಾಗಿ ಪುನರ್ಬಳಕೆ ಮಾಡುವುದರಿಂದ ಸಾಕಷ್ಟು ಪ್ರಮಾಣದ ಲಾಭ ಪಡೆಯಲು ಸಾಧ್ಯವಿದೆ. ಗಟ್ಟಿ ಕಸದಲ್ಲಿರುವ ಕಾಗದವನ್ನು ಬೇರ್ಪಡಿಸಿ ಪುನಃ ಕಾಗದವನ್ನು ತಯಾರಿಸಲು ಉಪಯೋಗಿಸುವುದರಿಂದ ನಾವು ಅರಣ್ಯಗಳನ್ನು ಸಂರಕ್ಷಿಸಿದಂತಾಗುವುದು. ಬಿದಿರು ಸಸ್ಯಗಳು ಉಳಿಯುವುದರಿಂದ ವನ್ಯಜೀವಿಗಳು ಬದುಕಲು ಸಾಧ್ಯವಾಗುತ್ತದೆ. ಹಸಿರು ಹೊದಿಕೆ ಹೆಚ್ಚುವುದರಿಂದ ಮಣ್ಣಿನ ಸವಕಳಿ ತಪ್ಪುತ್ತದೆ.
ಭೂ ಫಲವತ್ತತೆ ಹೆಚ್ಚುತ್ತದೆ. ಜಲಚಕ್ರ, ಆಮ್ಲಜನಕದ ಚಕ್ರ ಮುಂತಾದವು ಯಾವುದೇ ಏರುಪೇರಿಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ನಾಗರಿಕತೆ ಮುಂದುವರೆದಂತೆ ಹಾಗೂ ಜನಸಂಖ್ಯೆ ಹೆಚ್ಚಿದಂತೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಉಂಟಾಗುತ್ತದೆ. ಉರುವಲು, ಕಾಗದ, ಮರಮುಟ್ಟು ಸಾಮಾನುಗಳಿಗಾಗಿ ಮರಗಳು ಬಲಿಯಾಗುತ್ತವೆ. ಗಟ್ಟಿ ಕಸದಲ್ಲಿನ ಜೈವಿಕ ಭಾಗವನ್ನು ಬೇರ್ಪಡಿಸಿ ನೂತನ ತಂತ್ರಜ್ಞಾನದ ಸಹಾಯದಿಂದ ಜೈವಿಕ ಉರುವಲನ್ನು ಪಡೆಯಬಹುದು. ಅದೇ ರೀತಿ ಲೋಹಗಳನ್ನು ಸಹ ಪುನರ್ಬಳಕೆಗೆ ಉಪಯೋಗಿಸಬಹುದು. ಇಂತಹ ಕ್ರಮಗಳಿಂದ ಅರಣ್ಯನಾಶ ತಪ್ಪಿಸಬಹುದು. ಗಣಿಗಾರಿಕೆಯಿಂದ ಉಂಟಾಗುವ ಪರಿಸರ ಅವನತಿಯನ್ನು ಕಡಿಮೆ ಮಾಡಬಹುದು. ಸಂಪನ್ಮೂಲಗಳ ಗರಿಷ್ಠ ಬಳಕೆ ಮಾಡಬಹುದು. ಗಟ್ಟಿ ಕಸದ ಮರುಬಳಕೆಯನ್ನು ಆರಂಭಿಸುವುದರಿಂದ ಸಹಸ್ರಾರು ಜನರಿಗೆ ಉದ್ಯೋಗ ನೀಡಬಹುದು. ಕಸದಲ್ಲಿನ ಘಟಕಗಳನ್ನು ವಿಂಗಡಿಸುವುದಕ್ಕೆ, ಕಾಂಪೋಸ್ಟೀಕರಣ ಮಾಡುವುದಕ್ಕೆ, ಎರೆಹುಳು ಕೃಷಿ ಮಾಡುವುದಕ್ಕೆ ಸಾವಿರಾರು ಜನರ ಅಗತ್ಯವಿದೆ. ಆದ್ದರಿಂದ ಸ್ವಲ್ಪ ಜನರಿಗಾದರೂ ಉದ್ಯೋಗ ನೀಡಲು ಇಲ್ಲಿ ಅವಕಾಶವಿದೆ. ಅವರ ಜೀವನ ಸುಗಮವಾಗಿ ಸಾಗಲು ಗಟ್ಟಿ ಕಸದ ನಿರ್ವಹಣೆ ಉತ್ತಮ ಮಾರ್ಗವಾಗಿದೆ. ಗಟ್ಟಿ ಕಸವನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವ ಮೂಲಕ ಶಕ್ತಿಯನ್ನು ಪಡೆಯಬಹುದು. ಗಟ್ಟಿ ಕಸ ಉತ್ಪಾದನೆಯಾಗುವ ಸ್ಥಳಗಳಲ್ಲಿಯೇ ಜೈವಿಕ ಅನಿಲ ಉತ್ಪಾದಿಸುವ ಸ್ಥಾವರಗಳನ್ನು ಸ್ಥಾಪಿಸಬಹುದು. ಪಡೆದಂತಹ ಜೈವಿಕ ಅನಿಲವನ್ನು ಅಡುಗೆ ತಯಾರಿಸಲು, ವಿದ್ಯುತ್ ಉತ್ಪಾದಿಸಲು ಹಾಗೂ ನೀರು ಸರಬರಾಜು ಮಾಡಲು ಬಳಸಬಹುದು. ಭಾರತದಲ್ಲಿ ಗಟ್ಟಿ ಕಸದ ಉತ್ಪಾದನೆ ತೀವ್ರವಾಗಿ ಏರುತ್ತಿದೆ. ಒಂದು ಕುಟುಂಬದ ಆರ್ಥಿಕ ಗಳಿಕೆಗೂ ಗಟ್ಟಿ ಕಸದ ಉತ್ಪಾದನೆಗೂ ನೇರವಾದ ಸಂಬಂಧವಿದೆ. ತಲಾವಾರು ಆದಾಯ ಹೆಚ್ಚಿದಂತೆ ಹೆಚ್ಚಿನ ಹಣವನ್ನು ಮನುಷ್ಯ ವಿವಿಧ ಸರಕು ಹಾಗೂ ಸೇವೆಗಳಿಗೆ ವಿನಿಯೋಗಿಸುತ್ತಾನೆ. ಆರ್ಥಿಕವಾಗಿ ಹಿಂದುಳಿದವ ಮಧ್ಯಮ ಆದಾಯ ವರ್ಗಕ್ಕೆ ಬದಲಾದಂತೆ ಸಮಾಜದಲ್ಲಿ ಗಟ್ಟಿ ಕಸದ ಪ್ರಮಾಣ ಹೆಚ್ಚಾಗುತ್ತಾ ಹೋಗುತ್ತದೆ. ಗಣಿಗಾರಿಕೆ, ಕೈಗಾರಿಕೆ, ಆಸ್ಪತ್ರೆಗಳ ಗಟ್ಟಿ ಕಸದ ನಿರ್ವಹಣೆ ಇನ್ನೂ ಹೀನಾಯ ಸ್ಥಿತಿಯಲ್ಲಿದೆ. ಆದ್ದರಿಂದ ಗಟ್ಟಿ ಕಸದ ವೈಜ್ಞಾನಿಕ ನಿರ್ವಹಣೆಯು ಇಂದಿನ ಅಗತ್ಯ. ಗ್ರಾಮಾಂತರ ಪ್ರದೇಶದ ಹಾಗೂ ಕೃಷಿ ಮೂಲದ ಗಟ್ಟಿ ಕಸವು ಹೆಚ್ಚಿನ ಪ್ರಮಾಣದಲ್ಲಿ ಜೈವಿಕ ಕಸವನ್ನೇ ಹೊಂದಿರುವುದರಿಂದ ಸಮಸ್ಯೆ ತೀವ್ರವಾಗಿಲ್ಲ. ನಗರಗಳ, ಕೈಗಾರಿಕೆಗಳ, ಆಸ್ಪತ್ರೆಗಳ ಹಾಗೂ ಗಣಿಗಾರಿಕೆಗಳ ಗಟ್ಟಿ ಕಸದಲ್ಲಿ ವಿಷಕಾರಿ ಹಾಗೂ ಅಪಾಯಕಾರಿ ವಸ್ತುಗಳಿರುತ್ತವೆ. ವಿಘಟನೆಯಾಗದ ಅಂಶಗಳಿರುತ್ತವೆ. ಆರೋಗ್ಯವನ್ನು ಹದಗೆಡಿಸುವ ಹಾಗೂ ಪರಿಸರಕ್ಕೆ ಅಪಾಯ ಉಂಟು ಮಾಡುವ ವಸ್ತುಗಳಿರುತ್ತವೆ. ಅಲ್ಲದೆ ಜನರು ಪುನಃ ಬಳಸಬಹುದಾದ ಹಾಗೂ ಪುನರುತ್ಪಾದನೆ ಮಾಡಬಹುದಾದ ವಸ್ತುಗಳಿರುತ್ತವೆ. ಹಾಗಾಗಿ ಇಂಥ ಗಟ್ಟಿ ಕಸದ ನಿರ್ವಹಣೆ ಹೆಚ್ಚು ವೈಜ್ಞಾನಿಕವಾಗಿರಬೇಕು. ಸಾರ್ವಜನಿಕ ಆರೋಗ್ಯ, ಆರ್ಥಿಕತೆ, ಇಂಜಿನಿಯರಿಂಗ್, ಸಂರಕ್ಷಣೆ, ಸೌಂದರ್ಯ ಹಾಗೂ ಇತರೆ ಪರಿಸರದ ಅಂಶಗಳ ಅತ್ಯುತ್ತಮ ತತ್ವಗಳನ್ನು ಆಧರಿಸಿ ಗಟ್ಟಿ ಕಸದ ಉತ್ಪಾದನೆಯ ನಿಯಂತ್ರಣ, ಸಂಗ್ರಹ, ದಾಸ್ತಾನು, ಸಾಗಣೆ, ಸಂಸ್ಕರಣೆ ಹಾಗೂ ವಿಲೇವಾರಿಯ ಶಿಸ್ತನ್ನು ಗಟ್ಟಿ ಕಸದ ನಿರ್ವಹಣೆ ಎನ್ನುವರು. ಗಟ್ಟಿ ಕಸದ ವಸ್ತುಗಳಲ್ಲಿ ಕೆಲವು ಮರುಬಳಕೆ ಹಾಗೂ ಮರು ಉತ್ಪಾದನೆಗೆ ಬರುತ್ತವೆ. ಅಂತಹವನ್ನು ಪ್ರತ್ಯೇಕಿಸಿದ ನಂತರ ಉಳಿದ ಕಸವನ್ನು ಸಾಮಾನ್ಯವಾಗಿ 4 ರೀತಿಯಲ್ಲಿ ವಿಲೇವಾರಿ ಮಾಡುವರು. ನೆಲದ ಮೇಲೆ ಹಾಕುವುದು, ನೀರಿನೊಳಗೆ ಹಾಕುವುದು, ಮಣ್ಣಿಗೆ ಸೇರಿಸುವುದು ಹಾಗೂ ಸುಟ್ಟು ಹಾಕುವುದು. ಕೇಂದ್ರ ಸರ್ಕಾರವು ನಗರದ ಗಟ್ಟಿ ಕಸ ನಿರ್ವಹಣೆಗೆ ಕೆಲವು ಕಾನೂನುಗಳನ್ನು ರಚಿಸಿದೆ. ಅವುಗಳ ಪ್ರಕಾರ ನಗರದ ಗಟ್ಟಿ ಕಸವನ್ನು ಸಂಗ್ರಹಿಸಬೇಕು. ರಾಜ್ಯ ಸರ್ಕಾರಗಳು ಗುರುತಿಸಿದ ಪಟ್ಟಣ, ನಗರ ಪ್ರದೇಶಗಳಲ್ಲಿ ನಗರದ ಗಟ್ಟಿ ಕಸ ಬಿಸಾಡುವುದನ್ನು ನಿಷೇಧಿಸಲಾಗಿದೆ. ಈ ಕೆಲಸವನ್ನು ನಿರ್ವಹಿಸಲು ನಗರಸಭೆ ಆಡಳಿತವು ಹೀಗೆ ಹೇಳುವ ಕ್ರಮವನ್ನು ತೆಗೆದುಕೊಳ್ಳಬಹುದು. ಪ್ರತಿ ಮನೆಯಿಂದ ಗಟ್ಟಿ ಕಸವನ್ನು ಸಂಗ್ರಹಿಸಬೇಕು. ಈ ಕೆಲಸಕ್ಕೆ ಸಮುದಾಯದ ಕೇಂದ್ರ ತೊಟ್ಟಿ ಬಳಸಬಹುದು. ಪೂರ್ವ ನಿರ್ಧಾರಿತ ವೇಳೆಗೆ ಪ್ರತಿ ಮನೆಗೂ ಭೇಟಿ ನೀಡಬಹುದು. ಸಂಗ್ರಹ ಮಾಡುವ ವಾಹನಕ್ಕೆ ಗಂಟೆ ಕಟ್ಟಿ ಬಾರಿಸುವ ಮೂಲಕ ಸೂಚನೆ ನೀಡಬಹುದು. ಅಥವಾ ಇಂಥ ಯಾವುದೇ ವಿಧಾನದಿಂದ ಮನೆಯಿಂದ ಕಸವನ್ನು ಸಂಗ್ರಹಿಸಲು ಸಂಘಟನೆ ಮಾಡಬೇಕು. ಕೊಳಗೇರಿ ಪ್ರದೇಶಗಳು, ಹೋಟೆಲ್ಗಳು, ಉಪಹಾರ ಮಂದಿರಗಳು, ಕಚೇರಿ ಸಂಕೀರ್ಣಗಳು ಹಾಗೂ ವಾಣಿಜ್ಯ ಪ್ರದೇಶಗಳಿಂದ ಕಸವನ್ನು ಸಂಗ್ರಹಿಸಲು ಸೂಕ್ತ ವಿಧಾನಗಳನ್ನು ರೂಪಿಸಬೇಕು. ಪ್ರಾಣಿವಧ ಸ್ಥಳಗಳಿಂದ, ಮಾಂಸ ಹಾಗೂ ಮೀನು ಮಾರಾಟ ಕೇಂದ್ರಗಳಿಂದ, ತರಕಾರಿ ಮಾರುಕಟ್ಟೆಗಳಿಂದ ಕಸವನ್ನು, ಅದರಲ್ಲಿಯೂ ಜೈವಿಕವಾಗಿ ವಿಘಟಿಸಬಲ್ಲ ಕಸವನ್ನು ಸಂಗ್ರಹಿಸಿ ಅಂಥ ಕಸದ ಯುಕ್ತ ಬಳಕೆಯಾಗುವಂತೆ ಮಾಡಬೇಕು. ಜೈವಿಕ ಔಷಧಿಯ ಕಸವನ್ನು ಹಾಗೂ ಕೈಗಾರಿಕಾ ಕಸವನ್ನು ಗಟ್ಟಿ ಕಸದೊಡನೆ ಬೆರೆಸಬಾರದು. ಅವುಗಳಿಗೆ ರೂಪಿಸಿರುವ ನಿಯಮಾನುಸಾರವಾಗಿ ಆ ಕಸಗಳನ್ನು ವಿಲೇವಾರಿ ಮಾಡಬೇಕು. ಮನೆಗಳಿಂದ ಮತ್ತು ಇತರ ಪ್ರದೇಶಗಳಿಂದ ಕಸವನ್ನು ತಳ್ಳುವ ಗಾಡಿಗಳಿಂದ ಅಥವಾ ಪುಟ್ಟ ವಾಹನಗಳ ಬಳಕೆಯಿಂದ ಗಟ್ಟಿ ಕಸವನ್ನು ಸಂಗ್ರಹಿಸಿ ಅನಂತರ ಕೇಂದ್ರ ಕಸದ ತೊಟ್ಟಿಗೆ ವರ್ಗಾವಣೆ ಮಾಡಿಕೊಳ್ಳಬೇಕು. ಕಟ್ಟಡಗಳ ನಿರ್ಮಾಣ ಅಥವಾ ಕೆಡವಿ ಹಾಕುವ ಸಂದರ್ಭದಲ್ಲಿ ಉಂಟಾಗುವ ಗಟ್ಟಿ ಕಸವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಬೇಕು ಹಾಗೂ ಸೂಕ್ತ ಕ್ರಮಗಳನ್ನು ಅನುಸರಿಸಿ ವಿಲೇವಾರಿ ಮಾಡಬೇಕು.
ಅದೇ ರೀತಿ ಹಾಲು ಉತ್ಪಾದನಾ ಕೇಂದ್ರಗಳಿಂದ ಉಂಟಾಗುವ ಕಸವನ್ನು ರಾಜ್ಯದ ಕಾನೂನುಗಳಿಗೆ ಅನುಗುಣವಾಗಿ ನಿಯಂತ್ರಿಸಬೇಕು. ಕಸವನ್ನು ಸುಡುವಂತಿಲ್ಲ. ಕಸ ಸಂರಕ್ಷಣಾ ಪ್ರದೇಶಗಳಲ್ಲಿ ಅಥವಾ ನಗರ ಅಥವಾ ಪಟ್ಟಣದ ಯಾವುದೇ ಪ್ರದೇಶದಲ್ಲಿ ಬೀದಿ ಪ್ರಾಣಿಗಳನ್ನು ಓಡಾಡಲು ಬಿಡಬಾರದು. ಇತ್ತೀಚಿನ ದಿನಗಳಲ್ಲಿ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಸ್ಥಳೀಯ ನಿವಾಸಿ ಸಂಘಗಳ ಜೊತೆ ಸೇರಿ ಹಲವಾರು ಉಪಯುಕ್ತ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಿದ್ದಾರೆ. ವಾಸ ಪ್ರದೇಶಗಳ ನೈರ್ಮಲ್ಯದ ಬಗ್ಗೆ ಸರ್ವೆ ನಡೆಸುವುದು, ಅಧ್ಯಯನ ಮಾಡುವುದು ಹಾಗೂ ನಿವಾಸಿಗಳಿಗೆ ಸೂಕ್ತ ತಿಳುವಳಿಕೆ ನೀಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಗಟ್ಟಿ ಕಸ ನಿರ್ವಹಣೆಯಲ್ಲಿ ಇಂತಹ ಅಧ್ಯಯನಗಳು ಉಪಯೋಗಕ್ಕೆ ಬರುತ್ತವೆ. ಖಾಸಗಿ ಉದ್ಯಮಿಗಳು ಗಟ್ಟಿ ಕಸ ನಿರ್ವಹಣೆಯಲ್ಲಿ ಆಸಕ್ತಿ ತೋರಿಸುವುದರಿಂದ ಇದರಿಂದ ಸಹಾಯವಾಗುತ್ತದೆ. ಗಟ್ಟಿ ಕಸವನ್ನು ಮೂಲದಲ್ಲಿ ಬೇರ್ಪಡಿಸಲು, ಸಂಗ್ರಹಿಸಲು ಹಾಗೂ ಸ್ಥಳೀಯ ಅಧಿಕಾರದ ವಿಭಾಗದವರಿಗೆ ನೀಡಲು ಸ್ವಯಂ ಸೇವಾ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸಬಹುದು. ಈಗಾಗಲೇ ಹಲವು ಸ್ವಯಂ ಸೇವಾ ಸಂಸ್ಥೆಗಳು ಗಟ್ಟಿ ಕಸ ನಿರ್ವಹಣೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿವೆ. ಉದಾಹರಣೆಗೆ ಮೈಸೂರಿನ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಪೀಪಲ್ಸ್ ಸೈನ್ಸ್ ಫೋರಂ, ಬೆಂಗಳೂರಿನ ವೇಸ್ಟ್ ವೈಸ್, ಮುಂಬಯಿಯ ಎನ್ವೈರನ್ಮೆಂಟಲ್ ಆಕ್ಷನ್ ಗ್ರೂಪ್, ಅಹಮದಾಬಾದಿನ ಕ್ಲೀನ್ ಅಹಮದಾಬಾದ್ ಅಭಿಯಾನ್ ಮುಂತಾದವು ಹೆಸರುವಾಸಿಯಾದ ಸಂಸ್ಥೆಗಳು. ನಗರವನ್ನು ಚೊಕ್ಕಟವಾಗಿಟ್ಟುಕೊಳ್ಳುವಲ್ಲಿ ಪ್ರತಿಯೊಬ್ಬ ನಾಗರಿಕ ಯಾವ ಪಾತ್ರ ವಹಿಸಬೇಕೆಂಬ ತಿಳುವಳಿಕೆಯನ್ನು ಈ ಸಂಸ್ಥೆಗಳು ನೀಡುತ್ತಿವೆ. ಅಲ್ಲದೆ ಸ್ಥಳೀಯ ಜನರು ಗಟ್ಟಿ ಕಸ ನಿರ್ವಹಣೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತಿವೆ. ಇವು ಶಾಲಾ ಕಾಲೇಜು ಸಂಘ ಸಂಸ್ಥೆಗಳಿಗೆ ಭೇಟಿ ನೀಡಿ ಪರಿಸರ ಪ್ರಜ್ಞೆ ಬೆಳೆಸುವುದಕ್ಕೆ ಸೂಕ್ತವಾದ ಪರಿಸರ ಶಿಕ್ಷಣ ನೀಡುತ್ತಿವೆ. ನಗರಗಳಲ್ಲಿ ಕಸಕ್ಕೂ ಕೊಳಗೇರಿಗಳಿಗೂ ಹಾಗೂ ಬಡತನಕ್ಕೂ ನೇರ ಸಂಬಂಧವಿದೆ. ನಗರಗಳ ಕಸವಿರುವ ಸ್ಥಳದಲ್ಲಿ ಜೀವನವನ್ನು ಸಾಗಿಸಲು 10 ಲಕ್ಷಕ್ಕೂ ಹೆಚ್ಚು ಜನ ಚಿಂದಿ ಆಯುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವರ ಆರೋಗ್ಯ ಹಾಗೂ ಕಸದ ವ್ಯವಸ್ಥಿತ ನಿರ್ವಹಣೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಪ್ರಮುಖವಾದುದು. ಗಟ್ಟಿ ಕಸವು ನಗರ ಮಟ್ಟದಲ್ಲಿ ಒಂದು ಬೃಹತ್ ಸಮಸ್ಯೆಯೇನೋ ಹೌದು. ಅಲ್ಲದೆ ಅದರ ಪ್ರಮಾಣವೂ ಸಹ ಲಕ್ಷ ಟನ್ನುಗಳಾಗಿರುತ್ತದೆ. ನಾವು ಗಟ್ಟಿ ಕಸ ಉಂಟಾಗುವ ಮೂಲವನ್ನು ಹುಡುಕುತ್ತಾ ಬಂದರೆ ಅದು ಅಂತಿಮವಾಗಿ ನಿಲ್ಲುವುದು ಪ್ರತಿ ವ್ಯಕ್ತಿಯ ಹತ್ತಿರ, ಅಂದರೆ ನಿಮ್ಮ ಮುಂದೆ. ನಾವೇ ಗಟ್ಟಿ ಕಸದ ಮೂಲ ಕಾರಣಕರ್ತರು. ಗಟ್ಟಿ ಕಸ ಕಡಿಮೆ ಮಾಡಲು ನೀವು ಮಾಡಬಹುದಾದ ಕರ್ತವ್ಯಗಳು ಹೀಗಿವೆ. ಅಂಗಡಿ ಅಥವಾ ಮಾರುಕಟ್ಟೆಗೆ ಹೋಗುವಾಗ ಮನೆಯಿಂದ ಬಟ್ಟೆಯ ಕೈಚೀಲ ಅಥವಾ ಗೋಣಿ ಚೀಲವನ್ನು ತೆಗೆದುಕೊಂಡು ಹೋಗಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಬೇಡಿ. ಕಾಗದದ ಚೀಲಗಳ ಬಳಕೆಯನ್ನು ಕಡಿಮೆ ಮಾಡಿ. ನೀರನ್ನು ಸಂಗ್ರಹಿಸಿಡಲು ಮೆದುಪಾನೀಯಗಳ ಪಾಲಿ ಬಾಟಲಿಗಳನ್ನು ಬಳಸಿ. ಮನೆಯಲ್ಲಿ ಗಟ್ಟಿ ಕಸವನ್ನು ವಿಂಗಡಿಸಿ ಕಸದ 2 ತೊಟ್ಟಿಗಳನ್ನಿಡಿ. ಒಂದರಲ್ಲಿ ಜೈವಿಕವಾಗಿ ವಿಘಟನೆಯಾಗುವ ಕಸವನ್ನು ಹಾಕಿ, ಜೈವಿಕ ವಿಘಟನೆಯಾಗದ ಕಸವನ್ನು ಮತ್ತೊಂದು ತೊಟ್ಟಿಯಲ್ಲಿ ಹಾಕಿ ಪ್ರತ್ಯೇಕವಾಗಿ ವಿಲೇವಾರಿ ಮಾಡಿ. ನಿಮ್ಮ ಕೈತೋಟದಲ್ಲಿ ಒಂದು ಕಾಂಪೋಸ್ಟ್ ಗುಂಡಿ ಸಿದ್ಧ ಮಾಡಿ. ಎಲ್ಲ ಜೈವಿಕ ಕಸವನ್ನು ಅದರೊಳಗೆ ಹಾಕಿ ಮಣ್ಣು ಮುಚ್ಚಿ. ಮನೆಯಲ್ಲಿನ ಗಟ್ಟಿ ಕಸವನ್ನು ಆಗಾಗ್ಗೆ ನಗರಸಭೆ ಕಸದ ತೊಟ್ಟಿ ಒಳಕ್ಕೆ ಹಾಕಿ. ಒಂದು ವೇಳೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಸಂಗ್ರಹಿಸುವ ಪದ್ಧತಿ ಜಾರಿಯಲ್ಲಿದ್ದರೆ ಅದನ್ನೇ ಪಾಲಿಸಿ. ನೀವು ಮನೆಯ ಹೊರಗಡೆ ಇದ್ದಾಗ ಕಾಗದದ ಚೀಟಿ, ಪ್ಲಾಸ್ಟಿಕ್ ತುಂಡು, ಕವರ್ ಅಥವಾ ಉಳಿದ ಆಹಾರ ಮುಂತಾದವನ್ನು ಬೇಕಾಬಿಟ್ಟಿ ಎಸೆಯಬೇಡಿ. ಕಸದ ತೊಟ್ಟಿಯೊಳಗೆ ಹಾಕುವುದನ್ನು ರೂಢಿ ಮಾಡಿಕೊಳ್ಳಿ. ಯಾವುದೇ ರೀತಿಯ ಕಸ ಅಥವಾ ಕಚಡವನ್ನು ರಸ್ತೆಗಳಿಗೆ, ಚರಂಡಿಗಳಿಗೆ, ಖಾಲಿ ಸ್ಥಳಗಳಿಗೆ, ನೀರಿನ ತಾಣಗಳಿಗೆ ಅಥವಾ ಮತ್ಯಾವುದೇ ಸ್ಥಳಗಳಲ್ಲಿ ಎಸೆಯಬೇಡಿ. ಮರುಬಳಸಬಹುದಾದ ವಸ್ತುಗಳನ್ನು ಎಸೆಯಬೇಡಿ. ಪುನರುತ್ಪಾದನೆ ಮಾಡಬಹುದಾದ ಕಸದ ವಸ್ತುಗಳನ್ನು ಮೂಲದಲ್ಲಿಯೇ ಪ್ರತ್ಯೇಕಿಸಿ. ನಿಮ್ಮ ಸಾಕುಬೆಕ್ಕು ಹಾಗೂ ನಾಯಿಗಳ ಮಲಮೂತ್ರಗಳನ್ನು ಯುಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ. ಅನಗತ್ಯವಾದ ವಸ್ತು ಉಪಕರಣಗಳನ್ನು ಕೊಳ್ಳಬೇಡಿ. ಬಳಸಿ ಬಿಸಾಡುವ ಪಾಶ್ಚಾತ್ಯ ಸಂಸ್ಕೃತಿಗೆ ದಾಸರಾಗಬೇಡಿ. ಕಸ ನಿರ್ವಹಣೆಗೆ ಇತರರ ಸೇವೆ ಪಡೆದಲ್ಲಿ ಯುಕ್ತವಾಗಿ ಹಣ ನೀಡಿ. ಬಂಧು ಬಾಂಧವರಿಗೆ ಹಾಗೂ ಸಾರ್ವಜನಿಕರಿಗೆ ಪರಿಸರ ಪ್ರಜ್ಞೆ ಬೆಳೆಯುವಂತೆ ಮಾಡಿ. ಗಟ್ಟಿ ಕಸ ಕಡಿಮೆ ಮಾಡುವುದರಲ್ಲಿ ಹಾಗೂ ಸೂಕ್ತ ನಿರ್ವಹಣೆಯಲ್ಲಿ ನೀವು ಇತರರಿಗೆ ಆದರ್ಶರಾಗಿ. ಪರಿಸರವನ್ನು ರಕ್ಷಿಸುವುದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ. ನಾವು ಆ ಕರ್ತವ್ಯವನ್ನು ದಕ್ಷವಾಗಿ ನಿರ್ವಹಿಸೋಣ. ನಮ್ಮ ಭವಿಷ್ಯ ಜನಾಂಗಕ್ಕೆ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಉತ್ತಮವಾದ ಪರಿಸರ ಸಿಗುವಂತೆ ಮಾಡೋಣ. ಕೆಳಗರೆ ಇದುವರೆಗೆ ಗಟ್ಟಿ ಕಸದಿಂದ ಆಗುವ ಅನಾನುಕೂಲಗಳು ಏನೇನಂತ ಅಂದ್ಕೊಂಡು ಆಲಿಸ್ಕೊಂಡ್ರಿ. ನಿಮಗೂ ಗೊತ್ತಿದೆ. ಗಟ್ಟಿ ಕಸದ ಸದ್ಬಳಕೆಯತ್ತ ಪ್ರತಿಯೊಬ್ಬರು ಗಮನ ಹರಿಸಿದರೆ ಪರಿಸರದಲ್ಲಿ ಹೆಚ್ಚು ಮಾಲಿನ್ಯ ಕಂಡುಬರೋದಿಲ್ಲ.
ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು ಅಣ್ಣ, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ದಿನವೂ ಸ್ನಾನವ ಮಾಡಬೇಕು, ಶುಭ್ರ ಬಟ್ಟೆಯ ಧರಿಸಬೇಕು. ದಿನವೂ ಸ್ನಾನವ ಮಾಡಬೇಕು, ಶುಭ್ರ ಬಟ್ಟೆಯ ಧರಿಸಬೇಕು. ಕೂದಲ ಬಾಚಿ ನೀಟಿರಬೇಕು, ಕೂದಲ ಬಾಚಿ ನೀಟಿರಬೇಕು. ನಡೆವ ಕಾಲಿಗೆ ಎಕ್ಕಡಬೇಕು. ಅಣ್ಣ, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ಅಣ್ಣ, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ವಾರದಲ್ಲೊಮ್ಮೆ ಉಗುರು ಕಟಾವು, ಆಗಾಗ ಶುದ್ಧಿ ಕಣ್ಣಿನ ತಾವು. ವಾರದಲ್ಲೊಮ್ಮೆ ಉಗುರು ಕಟಾವು, ಆಗಾಗ ಶುದ್ಧಿ ಕಣ್ಣಿನ ತಾವು. ಬೆರಳ ತಿರುವದಿರು ಮೂಗಿಗೆ, ಬೆರಳ ತಿರುವದಿರು ಮೂಗಿಗೆ. ಎರಡೊತ್ತಲ್ಲದಿದ್ರು ಒಂದೊತ್ತು ಜಣ್ಣ ಹಲ್ಲಿಗೆ. ಅಣ್ಣ, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ಅಣ್ಣ, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ಹಾದಿ ಬೀದಿಲಿ ಉಗುಳ ಬ್ಯಾಡ, ಎಲ್ಲೆಂದರಲ್ಲಿ ಮೂತ್ರ ಬ್ಯಾಡ. ಹಾದಿ ಬೀದಿಲಿ ಉಗುಳ ಬ್ಯಾಡ, ಎಲ್ಲೆಂದರಲ್ಲಿ ಮೂತ್ರ ಬ್ಯಾಡ. ಶೌಚಾಲಯವನ್ನು ಬಳಸು ನಿತ್ಯ, ಶೌಚಾಲಯವನ್ನು ಬಳಸು ನಿತ್ಯ. ಆಗ ನೋಡು ಪರಿಸರ ಸ್ವಚ್ಛ. ಅಣ್ಣ, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ಅಣ್ಣ, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ಇವೆಲ್ಲ ಮಾಡಲು ಸಬೂಬು ಬ್ಯಾಡ, ದುಡ್ಡಿರಬೇಕೆಂಬ ಭ್ರಮೆಯೂ ಬ್ಯಾಡ. ಇವೆಲ್ಲ ಮಾಡಲು ಸಬೂಬು ಬ್ಯಾಡ, ದುಡ್ಡಿರಬೇಕೆಂಬ ಭ್ರಮೆಯೂ ಬ್ಯಾಡ. ಬಡವರೆಂದರೆ ಕೊಳಕಾರಲ್ಲ, ಬಡವರೆಂದರೆ ಕೊಳಕಾರಲ್ಲ. ಹಣವಂತರೆಲ್ಲ ಪರಿಶುದ್ಧರಲ್ಲ. ಅಣ್ಣ, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ಅಣ್ಣ, ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ನೀನು ಲಕಲಕ ಅನ್ನಬೇಕು. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ. ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ದಮಯಂತಿ PS. ಕೊರಳಲ್ಲಿ ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.